ಅವನು ಆಸ್ತಿ ಸಂಪತ್ತು ಎಲ್ಲನೂ ಬೆಳೀತು, ಯದ್ವಾ ತದ್ವಾ ಬೆಳೀತು. ಎಷ್ಟು ಬೆಳೀತು ಅಂತ ಹೇಳಿದ್ರೆ ಹೇಳೋಕ್ಕೆ ಸಾಧ್ಯವೇ ಇಲ್ಲ. 4 ಸೈಟು ಸೇರಿದ್ರೆ ಒಂದು ದೊಡ್ಡ ಜಾಗ, ಅದರಲ್ಲಿ ಒಂದು ದೊಡ್ಡ ಮನೆ. ಅವನು ಒಂದೇ ಒಂದು ಯಾವ ಪಿಕ್ಚರ್ ಫೇಲ್ಯೂರ್ ಆದರೂ ಕೂಡ ನೆಕ್ಸ್ಟ್ಗೆ ಅವನಿಗೆ ಕೈಗೆ ಹಣ ಸಿಗ್ತಾಯಿತ್ತು. ಆಫ್ರಿಕಾದಲ್ಲಿ ಶೀಲಾ ಇದೆಯಲ್ಲ, ಅವತ್ತೊಂದು ದಿವಸಕ್ಕೇ 3 ಲ್ಯಾಂಗ್ವೇಜಲ್ಲಿ ಪ್ರೊಡ್ಯೂಸ್ ಆಗಿದ್ದ ಚಿತ್ರ ಅದು. ಫಸ್ಟ್ ಪ್ಯಾನ್ ಇನ್ ಇಂಡಿಯಾ ಅಂದರೆ ದ್ವಾರಕೀಶ್ ಮಾಡಿದ್ದಾನೆ. ಇಷ್ಟು ಬೆಳೀತಾ ಇದ್ದಾಗ ಅಲ್ಲಿ ಕೂಡ ಅವನು ಆಸ್ತಿ ಸಂಪತ್ತು ಎಲ್ಲನೂ ಬೆಳೀತು, ಯದ್ವಾ ತದ್ವಾ ಬೆಳೀತು. ಎಷ್ಟು ಬೆಳೀತು ಅಂತ ಹೇಳಿದ್ರೆ ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಮೊದಲು ಬಾಡಿಗೆ ಮನೇಲಿ ಇದ್ದಿದ್ದು. ಆ ಬಾಡಿಗೆ ಮನೆ ಇದ್ದು ಯಾವಾಗ ಅವನ ಮದುವೆ ಆಗಿ ಅವರ ಮಾವ ಅವರೆಲ್ಲ ಇದ್ದಿದ್ದ ಮನೆ NR ಕಾಲೋನಿ ಮನೆ, 2nd ಕ್ರಾಸ್ NR ಕಾಲೋನಿ, ರಾಮ ಮಂದಿರದ ಹತ್ತಿರ ಆ ಮನೆ ಅವ್ರ ಮಾವ ಇದ್ದಿತ್ತು. ಸ್ವಲ್ಪ ದಿವಸ ಅವನು ಅಲ್ಲೇ ಇದ್ದ, ಕೆಲವು ವರ್ಷಗಳು ಕೂಡ ಅಲ್ಲೇ ಇದ್ದ. ಆಮೇಲೆ ಆ ಮನೇನ ಇವನು ಕೊಂಡ್ಕೊಂಡ. ಆ ಮನೆ ಕೊಂಡ್ಕೊಂಡು ಭಾಳ ವರ್ಷ ಅಲ್ಲಿದ್ದ. ಆ ಮನೆ ಕೊಂಡ್ಕೊಳ್ತಾ ಇದ್ದಂಗೆ ಪಿಕ್ಚರ್ಗಳು ಬೇರೆ ಎಲ್ಲ ಮಾಡ್ತಾಯಿದ್ದ, ಪಾರ್ಟ್ ಮಾಡ್ತಾಯಿದ್ದ, ಇದೆಲ್ಲ ಮಾಡ್ತಾಯಿದ್ದ. ಆಮೇಲೆ ಕೊನೆಗೇನಾಯಿತು, ಅಲ್ಲಿಂದ ಮದ್ರಾಸಿಗೆ ಪಯಣ ಆಯಿತು. ಸೊ ಇಲ್ಲೆಲ್ಲ ಇದ್ದ ಈ ಮನೆ ಕೊನೆಗೆ ಸ್ವಲ್ಪ ದಿವಸ ಆದಮೇಲೆ ಮಾರ್ಬಿಟ್ಟ. ಚೆನ್ನೈಗೆ ಹೋದ್ಮೇಲೆ ಚೆನ್ನೈಲಿ ಬಾಡಿಗೆ ಮನೆ ಆಯಿತು. ಬಾಡಿಗೆ ಮನೆ ಆದಮೇಲೆ ಪಾಂಡಿ ಬಜಾರ್ ಹತ್ರ ಒಂದು ಹಿಂದಿ ಪ್ರಚಾರ ಸಭಾ ಇದೆ. ಹಿಂದಿ ಪ್ರಚಾರ ಸಭಾ ಹತ್ರ ಒಂದು ದೊಡ್ಡ ಮನೆ, ದೊಡ್ಡ ಸೈಟು. ಎಷ್ಟು ಸೈಜ್ ಅಂತ ಹೇಳಿದ್ರೆ ಮೇ ಬಿ 90-60 ಆ ಥರದ್ದು 4 ಸೈಟು. 4 ಸೈಟು ಸೇರಿದ್ರೆ ಒಂದು ದೊಡ್ಡ ಜಾಗ, ಅದರಲ್ಲಿ ಒಂದು ದೊಡ್ಡ ಮನೆ. ಅವನು ಬನ್ರೊಟ್ಟಿಲಿ ಅವನೊಬ್ಬ ಸಾಹುಕಾರ. ಅವನ ಹತ್ರ ಆ ಮನೆಯನ್ನು ಬಾಡಿಗೆಗೆ ಇದ್ದವರು. ಆ ನಂತರ ಆ ಮನೇನ ಬಾಡಿಗೆ ಮನೇನ ನಂತರ ಅವನೇ ಕೊಂಡ್ಕೊಂಡ ಆ ಮನೇನ. ದೊಡ್ಡ ಮನೆ. ಆ ಮನೇಲಿ ಇವನು ಪ್ರೊಡಕ್ಷನ್ನು ಅದು ಇದು ಯದ್ವಾ ತದ್ವಾ ಮಾಡ್ತಾಯಿದ್ದ. ಆವಾಗ ಇವಂದೇ ಒಂದು 5-6 ಕಾರ್ ಆ ಕಾಂಪೌಂಡಲ್ಲಿ ನಿಲ್ಲೋದು. ಆ ಕಾಂಪೌಂಡಲ್ಲಿ ನಿಂತರೆ ಹೆಂಗೆ ಅಂತ ಹೇಳಿದ್ರೆ, ಆ ಕಾಂಪೌಂಡು ಮನೆ ಸುತ್ತ ಒಂದು ರೌಂಡ್ ಹೊಡಿಬೋದು ಕಾರು. ಹಿಂದ್ಗಡೆ ಒಂದು ದೊಡ್ಡ ಬಾವಿ, ಅದ್ರ ಹಿಂದ್ಗಡೆ ಒಂದು ಆಫೀಸ್ ಅಂತಲ್ಲ, ಒಂದು ಗೋಡೌನ್ ಥರ. ಆಮೇಲೆ ಮ್ಯಾನೇಜರು ಅವರುಗಳೆಲ್ಲ ಅಲ್ಲಿ ಲೆಕ್ಕಾಚಾರ ನೋಡ್ಕೊಳ್ಳೋದಕ್ಕೋಸ್ಕರ ಈ ದೊಡ್ಡ ಮನೆ. ಎಷ್ಟು ದೊಡ್ಡ ಮನೆ ಅಂತ ಹೇಳಿದ್ರೆ ಒಂದು 5-6 ಬೆಡ್ರೂಮ್ ಇರೋದು. 5-6 ಬೆಡ್ರೂಮಲ್ಲೂ ಕೂಡ AC ಇರೋದು. ಆಮೇಲೆ ಒಂದು ಮೇಲ್ಗಡೆ ಒಂದು ರೂಮು, ಮೇಲ್ಗಡೆ 3 ರೂಮಲ್ಲ, ಮೇಲ್ಗಡೆ ಒಂದು ಹಾಲು, ಕೆಳಗಡೆ ಒಂದು ಹಾಲು. ಕೆಳಗಡೆ ಹಾಲ್ಗೆ 2 AC, ಮೇಲ್ಗಡೆ ಒಂದು ಹಾಲು. ಆಮೇಲೆ ಅದಕ್ಕೊಂದು ಸ್ವಲ್ಪ ಶೋಕಿ ಜಾಸ್ತಿ ನಮ್ಮವನಿಗೆ, ಬಾರ್ ಅಟ್ಯಾಚ್ಡ್, ದೊಡ್ಡ ಬಾರ್ ಇರೋ ಅಂಥದ್ದು ಒಂದು ದೊಡ್ಡ ಹಾಲು. ಆಮೇಲೆ ಬೆಡ್ರೂಮ್, ಮೇಲ್ಗಡೆ ಬೆಡ್ರೂಮು, ಮಕ್ಕಳದೆಲ್ಲ ಕೆಳಗಡೆ ಬೆಡ್ರೂಮು. ಮಕ್ಕಳ ಬೆಡ್ರೂಮ್ ಹೇಗಿತ್ತು ಅಂದರೆ, ಆಸ್ಪತ್ರೆಯಲ್ಲಿ ಜನರಲ್ ವಾರ್ಡ್ ಇರುತ್ತೆ ನೋಡಿ, ಜನರಲ್ ವಾರ್ಡಲ್ಲಿ ಒಂದು 5 ಬೆಡ್ ಹಾಕಿರುತ್ತಲ್ಲ, ಆ ಥರದ್ದು ಒಂದು 5 ಬೆಡ್ ಹಾಕಿರೋ ಒಂದು AC, ಅದಕ್ಕೆ ಬಾತ್ ಅಟ್ಯಾಚ್ ರೂಮು, ಅದರಲ್ಲಿ ಮಕ್ಕಳನ್ನೆಲ್ಲ ಮಲಗಿಸೋದು. ಈ ಥರದ್ದು ಮನೆ ಅದು. ಸೊ ಅದ್ಧೂರಿಯಾಗಾಯಿತು. ಆಮೇಲೆ ಜೊತೆಗೆ ಬೆಂಗಳೂರಲ್ಲಿ ಸ್ಯಾಂಕಿ ಟ್ಯಾಂಕ್ ಇದೆಯಲ್ಲ, ಸ್ಯಾಂಕಿ ಟ್ಯಾಂಕಿಂದ ನಾವು ಒಂಚೂರು ಮೇಲ್ಗಡೆ ಬರ್ತಾ ಇದ್ದರೆ ಕಾವೇರಿ ಟಾಕೀಸ್ ಕಡೆ ಬರುತ್ತಿದ್ದಂಗೆ ಸ್ಯಾಂಕಿ ಟಾಕೀಸ್ ಆದಮೇಲೆ ಇಮ್ಮಿಡಿಯೇಟಾಗಿ ಒಂದು ರೈಟಲ್ಲಿ ಒಂದು ಪೆಟ್ರೋಲ್ ಬಂಕ್ ಇದೆ. ಪೆಟ್ರೋಲ್ ಬಂಕ್ದಲ್ಲಿ ಒಂದು ಮನೆ ಮಾರಾಟಕ್ಕೆ ಬಂತು. ಅದನ್ನು ತೊಗೊಂಡು ಆ ಗುರು ಶಿಷ್ಯರು ಮಾಡ್ತಾ ಇದ್ದಾಗ ಶೂಟಿಂಗ್ ಎಲ್ಲನೂ ಕೂಡ ಸಾಮಾನುಗಳು ಅದು ಇದು ಇರೋದೆಲ್ಲನೂ ಅಲ್ಲೇ ಇರ್ತಿತ್ತು. ಅದೊಂದು ಆಫೀಸ್ ಮಾಡಿಬಿಟ್ಟಿದ್ದ, ಅದೊಂದು ಮಾಡ್ದ. ಆಮೇಲೆ ಇನ್ನೊಂದು ಸೈಟ್ ಮಾಡ್ದ. ಆಮೇಲೆ ಯದ್ವಾ ತದ್ವಾ ಕಾರುಗಳು ಮಾತಾಡೋಂಗಿಲ್ಲ. ಅವನು ನನ್ನ ದೃಷ್ಟಿಲಿ ಅವತ್ತೊಂದು ದಿವಸಕ್ಕೆ ಒಂದು ಇಂಪೋರ್ಟೆಡ್ ಕಾರ್ ತೊಗೊಂಡಿದ್ದ ಅವನು, ಇಂಪೋರ್ಟೆಡ್ ಕಾರು. ಆಮೇಲೆ ಬೇರೆಯವರು ಯಾರೋ ತೊಗೊಂಡ್ರು. ಅದಕ್ಕೆ ಮುಂಚೆನೇ ಭಾರತೀಯವ್ರ ಹತ್ರ ಇತ್ತು ಒಂದು ಫಾರಿನ್ದು ಪ್ಲೈಮೋತ್ತೋ ಏನೋ ಅಂತ ಕಾಣಿಸುತ್ತೆ, ಭಾರತೀಯವ್ರ ಹತ್ರ ಇಂಪೋರ್ಟೆಡ್ ಕಾರ್ ಇತ್ತು, ಇವನ ಹತ್ರ ಇತ್ತು. ಆಮೇಲೆ ಸಾಧನೆ ಯದ್ವಾ ತದ್ವಾ ಸಾಧನೆ. ಮುಟ್ಟಿದ್ದೆಲ್ಲ ಚಿನ್ನ, ಮುಟ್ಟಿದ್ದೆಲ್ಲ ಬಂಗಾರ. ಈ ಅದೃಷ್ಟ ಭಾಳ 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 ಸಿಕ್ತು ಅಂತ ಹೇಳೋದು, ಅದೃಷ್ಟ ಹೊಡಿತು ಅಂತಲೇ ಹೇಳ್ಬೋದು.
ಯಾವಾಗ ತುಂಬ ಅದೃಷ್ಟ ಹೊಡೆಯುತ್ತೋ ಹಾಗೇ ಸ್ವಲ್ಪ ದಿವಸ ಆಗ್ತಿದ್ಮೇಲೆ ಈ ಅದೃಷ್ಟನೂ ಲತ್ತೆ ಹೊಡೆಯೋಕ್ಕೆ ಶುರು ಆಗ್ಬಿಡುತ್ತೆ. ಆ ಥರ ದ್ವಾರಕೀಶ್ ಜೀವನದಲ್ಲಿ ಎಷ್ಟು ಸಂಪಾದನೆ ಮಾಡಿದ್ನೋ ಮೇಲೆ ಏನೋ ಗೊತ್ತಿಲ್ಲ, ಯಾವುದೋ ಸಬ್ಜೆಕ್ಟ್ ತೊಗೊಳ್ಳೋದು, ಏನೋ ಮಾಡೋದು, ಆ ಸಬ್ಜೆಕ್ಟು ಅದು ಹೋಗಲಿಲ್ಲ, ಇನ್ನೊಂದು ಮಗದೊಂದು ಈ ಥರ ಮಾಡಿ ಅವನು ಒಂದೇ ಯಾವ ಪಿಕ್ಚರ್ ಫೇಲ್ಯೂರ್ ಆದರೂ ಕೂಡ ನೆಕ್ಸ್ಟ್ಗೆ ಅವನಿಗೆ ಕೈಗೆ ಹಣ ಸಿಗ್ತಾಯಿತ್ತು. ಪಿಕ್ಚರ್ ಮಾಡೋಕ್ಕೆ ಇದು ಪ್ರಿನ್ಸಿಪಲ್ ಅಮೌಂಟ್ ಸಿಗೋದು. ಆ ಥರ ಅದೃಷ್ಟ ನಾನು ಬೇರೆ ಯಾರಿಗೂ ನೋಡಲಿಲ್ಲ. ಯಾಕೆಂದರೆ ಯಾವ ಸಿನಿಮಾ ಯಾವುದು ಕತೆ ಇಟ್ಕೊಂಡ್ರೂ ಕೂಡ ಅದಕ್ಕೊಂದು ಡೇಟ್ ಫಿಕ್ಸ್ ಮಾಡಿಬಿಟ್ಟು ರಿಲೀಸ್ ಮಾಡಿಬಿಡುವ, ಆಮೇಲೆ ಬರೋದು ಬಿಡೋದು ಎಲ್ಲ ಆಮೇಲೆ, ತಯಾರಿ, ಡೇಟ್, ರಿಲೀಸ್, ಇಷ್ಟು ಎಲ್ಲ ಪಿಕ್ಚರ್ಗಳು ಇದೇ ರೀತಿ. ಅವನ ಸ್ವಂತ ಕಂಪ್ನಿದು. ಸೊ ಇಷ್ಟು ಮಾಡ್ಕೊಂಡು ಬಂದು ಆಮೇಲೆ ಬೇಕಾಷ್ಟು ಪಿಕ್ಚರ್ಗಳಲ್ಲಿ ಕಾಸು ಬಂತು, ಕಾಸು ಹೋಯಿತು, ಇದೆಲ್ಲ ಬಂತು. ಇದ್ರ ಜೊತೆಗೆ ಇನ್ನೊಂದೇನಾಯಿತು ಅಂತ ಹೇಳಿದ್ರೆ, ನಾವು ಹೇಳಲಿಲ್ಲ ಇನ್ನುವೇ, ನಾನು ದ್ವಾರಕೀಶ್ ಅವನು ಇನ್ನೂ ನಿರ್ದೇಶನಕ್ಕೆ ಬಂದಿಲ್ಲ. ನಾನು ಹೇಳ್ತಿರೋ ಕಥೆಯಲ್ಲೆಲ್ಲ ಅವನ ಜೀವನ ಹೇಳ್ಕೊಂಬಂದೆ, ಅವನು ಮೇಲ್ಗಡೆ ಹೋಗಿದ್ದು ಅದು ಇದೆಲ್ಲ ಹೇಳ್ಕೊಂಡು ಬಂದೆ. ಆದರೆ ಸ್ವಲ್ಪ ಅವನು ನಮ್ಮಲ್ಲೇ ನೋಡ್ಲಿಕ್ಕೆ ಹಾಕಿದ್ರೆ ಯಾರನ್ನೂ ಕೂಡ ರಜನಿಕಾಂತ್ ಇಟ್ಕೊಂಡು ಯಾರೂ ಪ್ರೊಡ್ಯೂಸ್ ಮಾಡಿರಲಿಲ್ಲ. ಅವನು ನಿರ್ಮಾಪಕನಾಗಿದ್ದ. ಆಮೇಲೆ ಅದಕ್ಕೆ ಮುಂಚೆ ಸ್ವಲ್ಪ ದಿವಸಕ್ಕೆ ಮುಂಚೆ ಅವನೇ ನಿರ್ದೇಶಕನೂ ಆದ. ಅವನು ಎಲ್ಲ ಕೆಪಾಸಿಟಿನೂ ಇತ್ತು. ಆದರೆ ಯಾಕೋ ನಿರ್ದೇಶನಕ್ಕೆ ಮಾತ್ರ ಕೈ ಹಾಕಿದ್ದು ಸ್ವಲ್ಪ ತಡವಾಗಿ ಕೈ ಹಾಕ್ದ. ಆ ನಿರ್ದೇಶನದಲ್ಲೂ ಆಯಿತು. ನಿರ್ದೇಶನದಲ್ಲೂ ಕೂಡ ಅವನು ಐ ಥಿಂಕ್ ನಂಗೆ ತಿಳಿದ ಮಟ್ಟಿಗೆ 19 ಪಿಕ್ಚರು ಡೈರೆಕ್ಷನ್ ಮಾಡಿದ್ದಾನೆ. ದೊಡ್ಡ ಪಿಕ್ಚರ್ಗಳಿಂದ ಮಾಡಿದ್ದಾನೆ. ರಜನಿಕಾಂತ್, ಶ್ರೀದೇವಿ ಇಟ್ಕೊಂಡು 2 ಪಿಕ್ಚರು, ಇನ್ನೊಂದು ರಜನಿಕಾಂತ್ ಇಟ್ಕೊಂಡು 3 ಪಿಕ್ಚರ್ ರಜನಿಕಾಂತ್ ಇಟ್ಕೊಂಡು ಮಾಡಿದ್ದಾನೆ. ನಮ್ಮಲ್ಲಿ ರಜನಿಕಾಂತ್ ಇಟ್ಕೊಂಡು ಮಾಡಿದವರು ಐ ಥಿಂಕ್ ಒಂದು ದ್ವಾರಕೀಶು, ಆಮೇಲೆ ಇನ್ನೊಂದು ವೀರಸ್ವಾಮಿಗಳು, ಇನ್ನೊಂದು ರಾಕ್ಲೈನ್ ವೆಂಕಟೇಶ್, ನಂಗೆ ತಿಳಿದ ಮಟ್ಟಿಗೆ ನಿರ್ಮಾಣ ಮಾಡಿರೋದು. ಸೊ ಇದೆಲ್ಲ ಆಗಕ್ಕೆ ಸಾಧ್ಯನಾ? ಏನು ಅದೃಷ್ಟ ಇದು. ಸೊ ಅದೃಷ್ಟ ಬರಬೇಕು, ಸೇರಬೇಕು, ಎಲ್ಲ ಆಗಬೇಕು, ಎಲ್ಲವೆಲ್ಲ ಸೇರ್ಕೊಂಡು ಬಂತು. ಎಲ್ಲಿವರೆಗೂ ಅಂದರೆ ಕಮಲ್ ಹಾಸನ್ ಇಟ್ಕೊಂಡು ಕೂಡ ಪಿಕ್ಚರ್ ಮಾಡಬೇಕು ಅಂತ ಆಸೆಪಟ್ಟು ಕಮಲ್ ಹಾಸನ್ ಕೂಡ ಹೋಗಿ ನೋಡಿದ್ರು. ಅವರು ಏನೋ ಕಾರಣಾಂತರದಿಂದ ಆಗಲಿಲ್ಲ, ಬಟ್ ರಜನಿಕಾಂತ್ ಆಯಿತು. ಸೊ ಹೀಗೆ ಪಿಕ್ಚರ್ ಮಾಡಿದ್ರೆ ಪಿಕ್ಚರ್ ಯಾವಾಗಲೂ ಅಷ್ಟೇ. ಶೂಟಿಂಗ್ ಆವಾಗ ಪೂರ್ತಿ ಯಾವಾಗಲೂ ಇರ್ತಾ ಇರಲಿಲ್ಲ. ಯಾಕೆಂದ್ರೆ ಅವನು ಒಬ್ಬ ಕಲಾವಿದ ಆದ ನಂತರ ಬೇರೆ ಊರಿಗೆ ಹೋಗೋದು, ಇದು ಮಾಡೋದು, ವ್ಯಾಪಾರ ನೋಡ್ಕೊಳ್ಳೋದು ಅವೆಲ್ಲ ಇರುತ್ತಲ್ಲ, ಆದ್ದರಿಂದ ಜಾಸ್ತಿ ಶೂಟಿಂಗಿಗೆ ಬರ್ತಾನೆ ಇರಲಿಲ್ಲ. ಬಟ್ ಶೂಟಿಂಗ್ ಬಂದಾಗಲೆಲ್ಲ ಏನಾದ್ರು ಒಂದಿಷ್ಟು ಕೈ ಆಡ್ಸವ, ಈ ಡೈಲಾಗ್ ಹಿಂಗೆ ಹೇಳಬೇಕು, ಹಂಗೆ ಮಾಡಬೇಕು, ಇದು ಮಾಡಬೇಕು ಅಂತ. ಎಷ್ಟೋ ಸತಿ 3 ದಿವಸ ನಾನು ಇರಲ್ಲ ಅಂತ ಹೇಳ್ದ. ಆ ಹೇಳಿದ್ದಕ್ಕೆ ಇದು ಮಂಜುಳಾ ಇದ್ದವಳು ತಕ್ಷಣ ಹೇಳ್ದು, ಬಾಬಿ 3 ದಿವಸ ಈ ಕುಳ್ಳ ಇರಲ್ಲ, ನೀನು ಆರಾಮಾಗಿ ಶೂಟಿಂಗ್ ಮಾಡ್ಕೋಬೋದು, ಜಾಲಿ ಅಂತ ಹೇಳಿದ್ಲು. ಆ ಥರ ತಮಾಷೆ. ಮಂಜುಳ ಅಂದ್ಕೊಂಡ್ರೆ ದ್ವಾರಕೀಶ್ಗೂ ಅಷ್ಟೇ, ದ್ವಾರಕೀಶ್ ಮಂಜುಳ ಅಂದ್ಕೊಂಡ್ರೆ ಅಷ್ಟೇ, ತುಂಬ ಒಬ್ಬರನ್ನೊಬ್ಬರು ಅಷ್ಟು ಇಷ್ಟಪಡ್ತಾಯಿದ್ರು. ಸೊ ಆ ಥರ ಅವಾಗ ಏನಾದ್ರು ಬಂದು ಈ ಡೈಲಾಗ್ ಹಿಂಗೆ ಹೇಳು, ಆ ಡೈಲಾಗ್ ಹಂಗೆ ಹೇಳು, ಹಂಗದ್ದೆಲ್ಲ ಹೇಳುವ. ಸೊ ಏನು ಮಾಡೋಕ್ಕಾಗಲ್ಲ ಪ್ರೊಡ್ಯೂಸರು. ಆಮೇಲೆ ನಾವು ಏನು ಮಾಡೋಕ್ಕಾಗಲ್ಲ. ಅವ್ನು ಹೇಳೋದು ಒಂದ್ಸತಿ ಸರಿಯಾಗಿರುತ್ತೆ, ಆಮೇಲೆ ಅವ್ನು ಹೇಳ್ತಾನಲ್ಲ ಅವನೇ ದುಡ್ಡು ಹಾಕಿರೋನು, ನಾವು ಯಾಕೆ ಬೇಡ ಅನ್ಬೇಕು ಅಂತ ಸುಮ್ಮನಿರಬೇಕು. ಕೆಲವೆಲ್ಲ ನಾವು ಡೈರೆಕ್ಟ್ರ್ ಆದಾಗ ಒಂದೊಂದು ಸತಿ ಕೇಳಬೇಕಾಗತ್ತೆ. ಡೈರೆಕ್ಟ್ರ್ ಅಲ್ಲದೆ ಇದ್ದಾಗ, ಯಾಕೆಂದ್ರೆ ಅವನೇ ಪ್ರೊಡ್ಯೂಸರ್ ಆದಾಗ ನಮಗೇನಿಲ್ಲವೇ ಇಲ್ಲ. ಯಾಕೆಂದರೆ ಮೇಯರ್ ಮುತ್ತಣ್ಣ ಆಗಲಿ, ಆಮೇಲೆ ಕೌಬಾಯ್ ಕುಳ್ಳ ಆಗಲಿ, ಅವೆಲ್ಲ ಏನೋ ನಾನು ಅಷ್ಟೇನು ಡೈರೆಕ್ಟ್ರು, ಅವನು ಪ್ರೊಡ್ಯೂಸರು. ಡೈರೆಕ್ಟ್ರ್ ಯಾರೋ ಡೈರೆಕ್ಟ್ರ್ ಆದರೂ ಕೂಡ ಅಲ್ಲೂ ಕೂಡ ಏನಾರು ಬಂದು ಹೇಳವ. ಸೊ ಆವಾಗಿಂದನೂ ಕೂಡ ಡೈರೆಕ್ಷನ್ ಮೇಲ್ಗಡೆ ಒಂದು ಚೂರು ಆಸೆ, ಒಲವು ಎಲ್ಲನೂ ಬರ್ತಾನೆ ಇತ್ತು. ಆಮೇಲೆ ಮಾಡೋ ಪಿಕ್ಚರ್ಗಳೆಲ್ಲ ದೊಡ್ಡ ಪಿಕ್ಚರ್ಗಳು, ಆಮೇಲೆ ಪಿಕ್ಚರ್ಗಳೆಲ್ಲ ಚೆನ್ನಾಗಿ ಹೋಗಿ ಶುರು ಆಯಿತು. ಆಮೇಲೆ ಕೊನೆಗೆ ಆಸೆ ಆಗುತ್ತೆ ಮನುಷ್ಯನಿಗೆ, ಯಾವಾಗಲೂ ಅಷ್ಟೇ ಮೇಲೋಗಬೇಕು ಅಂತ ಇರುತ್ತೆ ಯಾವಾಗಲೂ ಅಷ್ಟೇ. ಇದು ನೋಡಿ, ಈಗ ನಮ್ಮ ದ್ವಾರಕೀಶ್ನೇ ತಗೊಳ್ಳಿ, ಅವ್ರು ಬಂದಿದ್ದೇನೋ ಕಾಮಿಡಿ ಪಾರ್ಟು, ಚಿಕ್ಕ ಪುಟ್ಟ ಪಾರ್ಟ್ ಮಾಡಿದ್ದು, ಚಿಕ್ಕದೇ. ವೀರಸಂಕಲ್ಪ ಚಿಕ್ಕದು, ಮದುವೆ ಮಾಡಿ ನೋಡೋ ಚಿಕ್ಕದು, ಅದು ಚಿಕ್ಕದು, ಇದು ಚಿಕ್ಕದು. ಕೊನೆಗೆ ಅವನು ಕೂಡ ಈ ಕಲಾವಿದನಾಗಿ ಬೆಳಿಬೇಕು ಅನ್ನೋದು ಆಸೆ ಬಂತು. ಸೊ ಕೊನೆಗೆ ರಾಜ್ಕುಮಾರ್ ಜೊತೆ ಒಳ್ಳೊಳ್ಳೆ ಪಾತ್ರಗಳು ಸಿಕ್ತು. ಆಮೇಲೆ ಬೇರೆ ಡೈರೆಕ್ಟರ್ಗಳು ಹಾಕೋದೆಲ್ಲ KSL ಸ್ವಾಮಿ ಅವ್ರಿಗೆ ಮೊದಲೇ ಹೇಳಿದ್ದೆ ನಾನು, ಅದೆಲ್ಲ ಒಳ್ಳೊಳ್ಳೆ ಪಾತ್ರಗಳು ಸಿಕ್ತು. ಎಲ್ಲ ಕಡೆನೂ ನೋಡ್ತಾ ಇದ್ದ, ಎಲ್ಲ ಡೈರೆಕ್ಟರ್ಗಳ ಹತ್ರ ಕೆಲಸ ಮಾಡ್ತಾ ಇದ್ದ ನೋಡ್ದ. ಆ ಅನುಭವ ಎಲ್ಲನೂ ಕೂಡ ತಾನು ಮೆಲುಕು ಹಾಕ್ಕೊಂಡ. ತಾನೇ ಯಾಕೆ ಡೈರೆಕ್ಷನ್ ಮಾಡಬಾರ್ದು,
ನಾನು ಇರೋದೇನಂತೆ ಡೈರೆಕ್ಷನ್ಗೆ ತುಂಬ ಸುಲಭ. ನಾನು ಹೇಳ್ತಾ ಇರ್ತೀನಿ, ಒಂದು ಸಲ ತಮಾಷೆಯಾಗಿ ಹೇಳ್ತಾ ಇರ್ತೀನಿ, ತಮಾಷೆ ಅಷ್ಟೇ. ತುಂಬ ಸುಲಭ ಡೈರೆಕ್ಷನ್ ರೀ. ಏನು ಹೇಳಿ, 3 ಪದ, ಸ್ಟಾರ್ಟು, ಆ್ಯಕ್ಷನ್ನು, ಕಟ್ಟು, ಅಷ್ಟೇ ಡೈರೆಕ್ಷನ್ ಆಗೋಯ್ತು ಅಲ್ವೇ? ಅಲ್ಲ, ಸ್ಟಾರ್ಟ್ಗೂ ಆ್ಯಕ್ಷನ್ಗೂ ಕಟ್ಟಿಗೂ ಅಜಗಜಾಂತರ ಇದೆ, ಮೈಲಿ ಇದೆ, ಭಾಳ ಕಷ್ಟ ಇದೆ. ನೋಡೋಕ್ಕೆ ತುಂಬ ಸುಲಭವಾಗಿ ಕಾಣಿಸುತ್ತೆ, ಆದರೆ ಅದನ್ನು ಮಾಡಿಕೊಂಡು ಹೆಣ್ಕೊಂಡು ಹೋಗೋದಿದೆಯಲ್ಲ ಅದು ಬಹಳ ಕಷ್ಟ. ಸೊ ಆ ಥರ ಸ್ಟಾರ್ಟ್ ಆ್ಯಕ್ಷನ್ ಕಟ್ ನಾನು ಯಾಕೆ ಮಾಡಬಾರ್ದು ಅಂತ ಸರಿ ಇವನು ಕೂಡ ಸ್ಟಾರ್ಟ್ ಆ್ಯಕ್ಷನ್ ಕಟ್ ಅಂತ ಶುರು ಮಾಡ್ದ. ಯಾವಾಗ ಶುರು ಮಾಡ್ದ? 1985ನೇ ಇಸ್ವಿಲಿ ನೀ ಬರೆದ ಕಾದಂಬರಿ ಅಂತ ಒಂದು ಪಿಕ್ಚರು. ನೀ ಬರೆದ ಕಾದಂಬರಿ, ವಿಷ್ಣುವರ್ಧನ್, ಅವನ ಪರಮ ಮಿತ್ರ ವಿಷ್ಣುವರ್ಧನ್, ಆಮೇಲೆ ಹೀರೋಯಿನ್ನು ಭವ್ಯ, ಒಂದು ಮಗು. ಕೋರ್ಸ್ ಆ ಕತೆ ಯಾವುದು ಏನು ಕತೆ ಅಂತ ಅದನ್ನು ಏನು ಹೇಳೋದೇನು ಬೇಕಾಗಿಲ್ಲ. ಅದು ಅದ್ಧೂರಿಯಾಗಿ ನಡೀತು, ಮ್ಯೂಸಿಕಲ್ ಹಿಟ್ ಆಯ್ತು ಅದು. ಅವನು ಇದುವರೆಗಾಯಿತು ರಾಜನ್ ನಾಗೇಂದ್ರನ ಬಿಟ್ಟು ಯಾರನ್ನೂ ಹಾಕೇ ಇರಲಿಲ್ಲ. ಸ್ವಲ್ಪ ಅದೇನೋ ಗೊತ್ತಾಯ್ತೋ ಏನಾಯಿತು, ಏನು ರಿಫ್ಟೋ ಏನೋ ನನಗೆ ಗೊತ್ತಿಲ್ಲ, ರಾಜನ್ ನಾಗೇಂದ್ರನ ಬಿಟ್ಟು ಬೇರೆ ಮ್ಯೂಸಿಕ್ ಡೈರೆಕ್ಟರ್ನೆಲ್ಲ ಹಾಕ್ಕೊಳ್ಳೋಕೆ ಶುರು ಮಾಡ್ದೆ. ಐ ಥಿಂಕ್ ಇದಕ್ಕೆ ಕೂಡ ನಾನು ತಿಳಿದ ಮಟ್ಟಿಗೆ ವಿಜಯ್ ಆನಂದ್ ಅಂತ ಕಾಣಿಸುತ್ತೆ. ವಿಜಯ್ ಆನಂದ್ ಅದು ಈ ನೀ ಬರೆದ ಕಾದಂಬರಿ ಎಲ್ಲ ಮ್ಯೂಸಿಕಲ್ ಹಿಟ್ಟು. ಯಾಕೆಂದರೆ ದ್ವಾರಕೀಶ್ಗೆ ಸಂಗೀತದ ಮೇಲೆ ಅಪಾರವಾದ ಒಲವು ಇದೆ, ಅಪಾರವಾದ ಪ್ರೇಮ ಇದೆ. ಅವನೇನು ದೊಡ್ಡ ಸಿಂಗರ್ ಅಲ್ಲ, ನಾನು ಹೆಂಗೆ ಸಿಂಗರ್ ಅಲ್ವೋ ಅವನು ಹಾಗೆ ಸಿಂಗರ್ ಅಲ್ಲ. ಬಟ್ ಎಲ್ಲ ತಕ್ಕ ನಮಗೂ ಅವನಿಗೂ ಗೊತ್ತಿರೋದೇನು ಅಂತ ಹೇಳಿದ್ರೆ ಒಳ್ಳೆ ಟ್ಯೂನ್ನ ಸೆಲೆಕ್ಟ್ ಮಾಡೋ ಕೆಪಾಸಿಟಿ ಅವನಿಗೂ ಇದೆ, ದೇವರ ದಯದಿಂದ ನನಗೂ ಕೊಟ್ಟಿದ್ದಾರೆ. ಸೊ ನೀ ಬರೆದ ಕಾದಂಬರಿಲಿ ಎಲ್ಲ ಹಿಟ್ಟು. ಸೊ ಮೊದಲನೇ ಪಿಕ್ಚರು ಅದ್ಧೂರಿಯಾಗೋಯ್ತು. ಸರಿ, ಹೆಸರು ಬಂತು. ಆಮೇಲೆ ಅದು ಅವನದೇ ಸ್ವಂತ ಪಿಕ್ಚರ್ ಬೇರೆ, ಕೇಳಬೇಕೆ, ಸ್ವಂತ ಪಿಕ್ಚರು. ಮೊದಲೆಲ್ಲ ಡಿಸ್ಟ್ರಿಬ್ಯೂಷನ್ಗೆಲ್ಲನೂ ಏನು ಇರ್ತಿತ್ತು ಅಂದರೆ ವೀರಸ್ವಾಮಿಗಳು ಭಾಳ ಅವನಿಗೆ ಬೇಕಾದವರು. ವೀರಸ್ವಾಮಿಗಳು ಅಂದರೆ ರವಿಚಂದ್ರನ ತಂದೆ, ಅವ್ರಿಗೆ ಭಾಳ ಗಂಟಸ್ಥ ಗಳಿಸ್ಯ. ಸೊ ಇವನ್ನು ಇದು ಮಾಡಿದ ಸಿಂಗಾಪುರ್ನಲ್ಲಿ ರಾಜ ಕುಳ್ಳ ಮಾಡಿದಾಗಲೂ ಕೂಡ ನಮ್ಮ ವೀರಸ್ವಾಮಿಗಳೇ ಡಿಸ್ಟ್ರಿಬ್ಯೂಷನ್ನು. ಆ ಪಿಕ್ಚರ್ ಮಾಡುವಾಗ ರವಿಚಂದ್ರನು ಆಮೇಲೆ ಗಂಗಪ್ಪಣ್ಣ ಅಂತ ಇದ್ದರು, ವೀರಸ್ವಾಮಿಗಳ ಬಲಗೈಯವರು, ಅವರೇ ಎಲ್ಲ ವ್ಯಾಪಾರ ನೋಡ್ಕೊತಿದ್ರು. ಅವರಿಬ್ಬರು ಮಕ್ಕಳನ್ನ ಕೂಡ ದ್ವಾರಕೀಶು ಸಿಂಗಾಪುರ್ ರಾಜ ಕುಳ್ಳಕ್ಕೆ ಸಿಂಗಾಪುರ್ ಕರ್ಕೊಂಡು ಹೋಗಿದ್ದ ನೋಡಿ. ಸೊ ಆ ಪಿಕ್ಚರ್ ಚೆನ್ನಾಗಾಯ್ತು ಬಿಡಿ. ಅದು ಅವನ ಡೈರೆಕ್ಷನ್ ಅಲ್ಲ, ಅದು ಬೇರೆಯವ್ರ ಡೈರೆಕ್ಷನ್ನು. ನೀ ಬರೆದ ಕಾದಂಬರಿ ಆಯಿತು. ಆದಮೇಲೆ ಇನ್ನು ಮುಂದೆ ಅವ್ರದ್ದೇನೆ ಇನ್ನೊಂದು ಪಿಕ್ಚರು ವಿಷ್ಣುವರ್ಧನ್ ಇಟ್ಕೊಂಡು ಮಾಡ್ದ. ಅದು ನೀ ತಂದ ಕಾಣಿಕೆ ಚೆನ್ನಾಗಾಯಿತು. ನೀ ಬರೆದ ಕಾದಂಬರಿ ಹಾಗಲ್ಲ, ನೀ ತಂದ ಕಾಣಿಕೆ ಅಷ್ಟಾಗಿ ನೀ ತಂದ ಕಾಣಿಕೆ ಇದಾಗಲಿಲ್ಲ, ಅಷ್ಟು ಸಕ್ಸಸ್ ಅಂತ ಆಗಲಿಲ್ಲ. ಬಟ್ ಏನಂತ ಹೇಳಿದ್ರೆ ಅದು ಶರಾಬಿ ಬೇಸ್ ಮಾಡಿದ್ದ ಕತೆ ಅದು. ಐ ಥಿಂಕ್ ಹಿಂದಿಲಿ ಕೂಡ ಅಷ್ಟೇ ಸುಮಾರು ಅಂತ ಕಾಣಿಸುತ್ತೆ. ಬಟ್ ಮ್ಯೂಸಿಕಲ್ ಹಿಟ್ ಇದು. ಹೀರೋಯಿನ್ಗಳೆಲ್ಲ ಯಾವುದೇ ಆಗಲಿ ಹೀರೋಗಳು ಸತತವಾಗಿ ಒಳ್ಳೆಯವ್ರನ್ನೇ ಹುಡ್ಕವನು. ಎಲ್ಲ ಕಾದಂಬರಿ ಮಾಡಿದವನಲ್ಲ ಅವನು. ಸಾರಿ, ನಾನು ತಪ್ಪಾಗಿ ಹೇಳ್ಬಿಟ್ಟೆ, ಅದನ್ನು ಕಟ್ ಮಾಡಿಬಿಡಿ. ಇದು ಸತತವಾಗಿ ಒಳ್ಳೊಳ್ಳೆ ಕಥೆಗಳನ್ನ ಸೆಲೆಕ್ಟ್ ಮಾಡವ. ಅದು ರೀಮೇಕ್ ಆಗಿರ್ಬೋದು ಅಥವಾ ಡೈರೆಕ್ಟ್ ಕಥೆನೇ ಇರ್ಬೋದು. ಈ ಥರ ನೀತಂತ ಕಾಣಿಕೆ ಕೂಡ ಶರಾಬಿ ಇದು. ಆಮೇಲೆ ಅದರಲ್ಲಿ ನನಗೆ ತಿಳಿದ ಮಟ್ಟಿಗೆ ಗಿರೀಶ್ ಕಾರ್ನಾಡ್ ಮಾಡಿದ್ದಾರೆ. ಭಾಳ ಚೆನ್ನಾಗಿ ಗಿರೀಶ್ ಕಾರ್ನಾಡ್ ಅವರು ಅಭಿನಯ ಮಾಡೋದು. ಒಳ್ಳೆ ಕಲಾವಿದರವರು ಗಿರೀಶ್ ಕಾರ್ನಾಡ್, ಒಳ್ಳೆ ಸಾಹಿತಿಗಳು. ಆಮೇಲೆ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಪ್ರೆಸ್ಸಲ್ಲಿ ದೊಡ್ಡ ಆಫೀಸರ್ ಆಗಿದ್ದವರು ಅವರು. ಆಮೇಲೆ ಬೇಕಾಷ್ಟು ಕನ್ನಡದಲ್ಲಿ ಇದೆಲ್ಲ ಬರೆದಿದ್ದಾರೆ. ಅವ್ರು ಪಾರ್ಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಏನು ಮಾಡೋಕ್ಕಾಗತ್ತೆ. ಆ ಪಿಕ್ಚರ್ ಆಯಿತು, ಆ 2 ಪಿಕ್ಚರ್ ಡೈರೆಕ್ಷನ್ ಆಯಿತು ನಮ್ಮದು ಆರ್ಕೆಸ್ಟು. ಆಮೇಲೆ ಇನ್ನೊಂದು ಆಫ್ರಿಕಾದಲ್ಲಿ ಶೀಲಾ ಅಂತ ಇನ್ನೊಂದು. ಏನಂತ ಹೇಳಿದ್ರೆ ಒಂದು ಪಿಕ್ಚರ್ ಬಂದಿತ್ತು, ಅದು ಶೀನಾ ಅಂತ. ಅದು ಇಂಗ್ಲೀಷ್ ಪಿಕ್ಚರ್, ಅದು ಜಂಗಲ್ ಪಿಕ್ಚರ್ ಅದು. ಸೊ ಅದು ನಾನು ನೋಡಿದ್ದೆ ಅದನ್ನು. ಅವನಿಗೆ ಇಷ್ಟ ಆಯಿತು. ಶೀನಾ ಅಂತ ಇದೆಯಲ್ಲ, ಅದನ್ನು ನಾವು ಪ್ರೊಡ್ಯೂಸ್ ಮಾಡೋಣ ಅಂದ್ಬಿಟ್ಟು ಅವನು ಕನ್ನಡದಲ್ಲಿ ಹೆಸರಿಟ್ಟ ಶೀನಾ. ಇದು ಶೀಲಾ. ಇದು ಅವತ್ತಿನ ದಿವಸಕ್ಕೇ 3 ಲ್ಯಾಂಗ್ವೇಜಲ್ಲಿ ಪ್ರೊಡ್ಯೂಸ್ ಆಗಿದ್ದ ಚಿತ್ರ ಅದು. ಫಸ್ಟ್ ಪ್ಯಾನ್ ಇನ್ ಇಂಡಿಯಾ ಅಂದರೆ ದ್ವಾರಕೀಶ್ ಮಾಡಿದ್ದೇನೆ. ಅದಕ್ಕಿಂತ ಮುಂಚೆ ಒಂದು ಪ್ಯಾನ್ ಇಂಡಿಯಾ ಇದೆ, ಬಹುಶಃ ಅದು ಯಾರಿಗೂ ಗೊತ್ತಿಲ್ಲ. ನನಗೆ ಬುದ್ಧಿಗೆ ತಿಳಿದ ಮಟ್ಟಂಗೆ ಸಿಲೋನ್ ಪ್ರೊಡ್ಯೂಸರ್ ಒಬ್ಬರು
ಮೂನಾಸ್ ಅಂತ ಕಾಣಿಸುತ್ತೆ, ಮೂನಾಸ್ ಮೂವೀಸೋ ಏನೋ, ಅವ್ರು ದೇವಕನ್ನಿಕೆ ಅನ್ನೋ ಪಿಕ್ಚರ್ನ ಬೇಕಾಸ್ಟ್ ಲ್ಯಾಂಗ್ವೇಜಲ್ಲಿ ತೆಗೆದ್ಯಾರ ಅವರು. ಐ ಥಿಂಕ್ ಎಲ್ಲ ಭಾಷೆಯಲ್ಲೂ ತೆಗೆದ್ಯಾರ ಅವರು. ಅಷ್ಟಾಗಿ ಹೋಗಲಿಲ್ಲ ಪಿಕ್ಚರು. ದೊಡ್ಡ ಪ್ಯಾನ್ ಇಂಡಿಯಾ ಅದೇನೆ. ಅದು ನನಗೆ ತಿಳಿದ ಮಟ್ಟಿಗೆ ಅದು ದೇವಕನ್ನಿಕೆ ಅಂತ ಹೇಳಿದಲ್ಲ, ಮೂನಾಸ್ದು ಅದು ರೆಫರ್ ಮಾಡಬೇಕಷ್ಟೇ. ಬಟ್ ನಾನು ತಿಳಿದ ಮಟ್ಟಿಗೆ ಅದು ಜ್ಞಾಪಕ ಇದೆ ನನಗೆ, ಅದು ಕರೆಕ್ಟು. ಇದು ಆಫ್ರಿಕಾದಲ್ಲಿ ಶೀಲ ಇದೆಯಲ್ಲ, ಅದು ಮಾತ್ರ ನಿಜ. ಅದಕ್ಕೆ ಹಿಂದಿ ಮಾಡಿದಾಗ ಹಿಂದಿ ಆರ್ಟಿಸ್ಟ್ ಹಾಕ್ತಾ, ತಮಿಳು ಬಂದಾಗ ತಮಿಳು ಆರ್ಟಿಸ್ಟು ಶೂಟಿಂಗಲ್ಲಿ, ಕನ್ನಡ ಬಂದಾಗ ಕನ್ನಡ ಆರ್ಟಿಸ್ಟು. ಮ್ಯೂಸಿಕ್ ಮಾತ್ರ ಒಂದೇ ಟ್ರ್ಯಾಕು. ಮ್ಯೂಸಿಕ್ ಯಾರು? ಬಪ್ಪಿ ಲಹರಿ. ಬಪ್ಪಿ ಲಹರಿನ ಫಸ್ಟ್ ಟೈಮ್ ಕನ್ನಡದಲ್ಲಿ ತಂದಿದ್ದಾನೆ ನಮ್ಮ ದ್ವಾರಕೀಶ್ ಅವರು. ಎಲ್ಲಿ ಒಂದು ಆಸೆ ಇತ್ತು ಅವನಿಗೆ, ರೆಕಾರ್ಡಿಂಗ್ ಎಲ್ಲ ಲಂಡನ್ನಲ್ಲಿ ಮಾಡಬೇಕು ಅಂತ. ಆಸೆ, ಮನುಷ್ಯನಿಗೆ ಆಸೆ ಇರಬೇಕು, ಆಸೆ ನಡೆಸ್ಕೊಂಡು ಹೋಗಬೇಕು. ಆ ಥರ ಅವನೇನು ಆಸೆ ಪಡ್ತಾನೆ ಅವನ ಜೀವಮಾನದಲ್ಲಿ ಎಲ್ಲ ನಡೆಸ್ಕೊಂಡೇ ಹೋಗಿದ್ದಾನೆ. ಆಫ್ರಿಕಾದಲ್ಲಿ ಶೀಲಾಗೆ ಬೇಕಾಷ್ಟು ಜನ ಮ್ಯೂಸಿಷಿಯನ್ಸ್ನ ಬಾಂಬೆಯಿಂದ ಕರ್ಕೊಂಡೋಗಿ ಬಪ್ಪಿ ಲಹರಿನ ಇಟ್ಕೊಂಡು ಒಂದು ಹಾಡನ್ನ ರೆಕಾರ್ಡಿಂಗ್ ಮಾಡಿದ್ರು, ದೊಡ್ಡ ಹಾಡನ್ನು ರೆಕಾರ್ಡ್ ಮಾಡಿದ್ರು. ಐ ಥಿಂಕ್ ಟೈಟ್ಲ್ ಸಾಂಗ್ ಅದು ಚೆನ್ನಾಗಿ ಹೋಯಿತು. ಆಮೇಲೆ ಒಂದು ಹೀರೋಯಿನ್, ಯಾಕೆಂದರೆ ಆಫ್ರಿಕಾದಲ್ಲಿ ಶೀಲಾ ಅಂತ ಹೇಳಿದ್ರೆ ಕಾಮನ್ ಹೀರೋಯಿನ್ನೇ. ಐ ಥಿಂಕ್ ಹೀರೋನೂ ಕಾಮನ್ ಇಟ್ಕೊಂಡ್ರು, ಯಾಕೆಂದರೆ ಲ್ಯಾಂಗ್ವೇಜ್ ಅಲ್ವ, ಲ್ಯಾಂಗ್ವೇಜ್ ಯಾವನ್ನ ಮಾತನಾಡುತ್ತೆ, ಬಾಯ್ ಮೀಟಿಂಗ್ ಗರ್ಲ್ ಥರ. ಸೊ ಅದು ಯಾರು ಅಂತ ಹೇಳಿದ್ರೆ ನಾನು ತಿಳ್ಮಟ್ಟಿಗೆ ಚರಣ್ ರಾಜ್ ಅಂತ ಕಾಣಿಸುತ್ತೆ. ಚರಣ್ ರಾಜ್ ನೋಡಿ ಅದೃಷ್ಟ ಅವ್ರಿಗೆ ಎಲ್ಲ ಪಿಕ್ಚರ್ಲು ಅವರೇ ಹೀರೋ. ಸುರೇಶ್ ಓಬರಾಯ್ ಮಾಡಿದ್ದಾರೆ, ಆಮೇಲೆ ತಮಿಳಲ್ಲಿ ಇನ್ಯಾರೋ ಮಾಡಿದ್ದಾರೆ ಅಷ್ಟೇ. ಆಮೇಲೆ ನಮ್ಮ ಶ್ರೀನಿವಾಸ ಮೂರ್ತಿಗೂ ದ್ವಾರಕೀಶ್ ಅವರ ಕಂಠಸ್ಥಗಳೇ. ದ್ವಾರಕೀಶ್ ಅವರ ಎಲ್ಲ ಚಿತ್ರಗಳು ಹೆಚ್ಚು ಕಮ್ಮಿ ಶ್ರೀನಿವಾಸ ಮೂರ್ತಿಗಳು ಪಾರ್ಟ್ ಮಾಡ್ತಾ ಇರ್ತಾರೆ. ಆ ಥರ ಆಫ್ರಿಕಾದಲ್ಲಿ ಶೀಲಾ ಮೂರು ಲ್ಯಾಂಗ್ವೇಜಲ್ಲೂ ಕೂಡ ಪ್ರೊಡ್ಯೂಸ್ ಮಾಡಿ ಎಲ್ಲ ಮಾಡಿ ಎಡಿಟಿಂಗ್ ಮಾಡಿ ರೆಕಾರ್ಡಿಂಗ್ ಮಾಡಿ ರಿಲೀಸ್ ಮಾಡಿದ್ರು. ರಿಲೀಸ್ ಮಾಡಿದಾಗ ಆ ಥರದ ಹಣೆ ಬರ ಏನೇನಿತ್ತು ಅದು ಪಡ್ಕೋತಷ್ಟೆ. ಆಫ್ರಿಕಾದಲ್ಲಿ ಶೀಲಾ ಒಂದು ಐ ಥಿಂಕ್ ಈ ಮೂರು ಭಾಷೆನೂ ಕೂಡ ಇವನೇ ನಿರ್ದೇಶನ ಮಾಡಿದ್ನೋ ಏನು ಕಥೆನೋ ನಂಗೆ ಸರಿಯಾಗಿ ಗೊತ್ತಿಲ್ಲ, ಯಾಕೆಂದರೆ ನಾನು ಬೇರೆ ಕಡೆ ಡೈರೆಕ್ಷನ್ಗೆ ಹೊರಟೋಗ್ತಾ ಇದ್ದೆ. ಸೊ ಆಫ್ರಿಕಾದಲ್ಲಿ ಶೀಲಾ ಒಂದು ಹಿಂದಿದು ಮಾತ್ರ ಬೇರೆ ಡೈರೆಕ್ಟರ್ನ ಇಟ್ಕೊಂಡಿದ್ದು ಅಂತ ನನಗೆ ಜ್ಞಾಪಕ. ಬಟ್ ಇನ್ನೆರಡೆಲ್ಲ ಇವನೇ ಮಾಡ್ದ, ಯಾಕೆಂದರೆ ಆವಾಗ ತಮಿಳುನಾಡಲ್ಲಿ ಇವನು ಚೆನ್ನಾಗಿ ಗೊತ್ತಿದ್ದವನಾದ್ದರಿಂದ ಎಲ್ಲ ಅದು ನಡೀತು, ತಮಿಳುನಾಡು ನಡೀತು. ಆಮೇಲೆ ಇದಾದ ಮೇಲೆ ಆಫ್ರಿಕಾದಲ್ಲಿ ಶೀಲಾ ಆದಮೇಲೆ ಯಾವಾಗಲೂ ಕೂಡ ರಜನಿಕಾಂತನ ಭೇಟಿ ಮಾಡ್ತಾಯಿದ್ದ, ರಜನಿಕಾಂತ್ ಸಿಗ್ತಾಯಿದ್ರು. ಮಾಡ್ತಾಯಿದ್ದಾಗ ಹಾಗೆ ಹೇಗೆ ರಾಜ್ಕುಮಾರ್ ಜೊತೆ ಮೀಟ್ ಮಾಡಿದಾಗ ಮಾತಾಡಿ ಅದೃಷ್ಟ ಕುದಲಾಯಿಸ್ಕೋತೋ, ಈ ಥರ ರಜನಿಕಾಂತ್ ಜೊತೆನೋ ಮಾತಾಡಿ ಅದೃಷ್ಟ ಕುದಲಾಯಿಸ್ಕೊಂಡು ಒಂದು ಕಾಲ್ ಶೀಟ್ ಕೇಳ್ದ, ಅವ್ರು ಕಾಲ್ ಶೀಟ್ ಕೊಟ್ಟರು. ಇಷ್ಟು ಹೀಗೆ ಮಾಡ್ತಾ ಇರುವಾಗ ಅಂಬರೀಷ್ ಜೊತೆನೂ ಒಂದು ಫ್ರೆಂಡ್ಶಿಪ್ ಆಯಿತು. ಅವನಿಗೆ ಯಾರು ಬೇಕಾದ್ರೂ ನೀವು ಹ್ಯಾಂಡ್ಲ್ ಮಾಡ್ಬೋದು. ಅಂಬರೀಷ್ನ ಹ್ಯಾಂಡ್ಲ್ ಮಾಡೋದಿದ್ದು ನೋಡಿ ಭಾಳ ಕಷ್ಟ.